ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಚಲನಚಿತ್ರಗಳ ಚಿತ್ರೀಕರಣ ನಡೆದಿದ್ದು ಈ ಸಾಲಿಗೆ ಬಂದೂಕ್ ಚಲನಚಿತ್ರ ಸೇರ್ಪಡೆಯಾಗಿದೆ. ಇದೀಗ ಚಲನಚಿತ್ರದ ಶೂಟಿಂಗ್ ಮುಕ್ತಾಯವಾಗಿ ಬೆಳ್ಳಿತೆರೆಗೆ ಬರಲು ಸಜ್ಜಾಗಿದೆ. ಹೌದು, ಪ್ರವಾಸಿಗರ ಸ್ವರ್ಗ ಎಂದು ಕರೆಯಿಸಿಕೊಳ್ಳುವ ಉತ್ತರ ಕನ್ನಡ ಜಿಲ್ಲೆ ಅನೇಕ ಪೌರಾಣಿಕ ಹಿನ್ನೆಲೆಯನ್ನು ಒಳಗೊಂಡಿದೆ. ಒಂದು ಕಡೆ ಅರಬ್ಬಿ ಸಮುದ್ರ, ಮತ್ತೊಂದೆಡೆ ಎತ್ತರವಾದ ಪಶ್ಚಿಮ ಘಟ್ಟಗಳ ಮಳೆಕಾಡುಗಳ ನಡುವೆ ಶೋಭಿಸುವ ಈ ಭೂಭಾಗದಲ್ಲಿ ವಾಸಿಸುವ ಜನರೇ ಧನ್ಯರು. ಜಿಲ್ಲೆಯು ಪ್ರಕೃತಿಯ ರಮ್ಯ ತಾಣವೆನಿಸಿದೆ. ಕರ್ನಾಟಕದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್, ಅನಂತ್ ನಾಗ್, ಡಾಕ್ಟರ್ ವಿಷ್ಣುವರ್ಧನ್ ರಂತಹ ಹಿರಿಯ ನಟರ ಚಲನಚಿತ್ರಗಳ ಜೊತೆಗೆ ನಂತರದ ತಲೆಮಾರಿನ ನಟರುಗಳಾದ ಡಾಕ್ಟರ್ ಶಿವರಾಜ್ ಕುಮಾರ್, ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ನಟ ದರ್ಶನ್, ಸುದೀಪ್, ಯಶ್ ರಂತಹ ಸ್ಟಾರ್ ನಟರ ಚಲನಚಿತ್ರಗಳು ಇಲ್ಲಿ ಚಿತ್ರೀಕರಣವಾಗಿದೆ. ಜೊತೆಗೆ ಹಿಂದಿ, ತೆಲುಗು, ತಮಿಳು ಸೇರಿದಂತೆ ಇನ್ನೂ ಅನೇಕ ಭಾಷೆಯ ಸಿನಿಮಾಗಳ ಚಿತ್ರೀಕರಣವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ. ಬಹುತೇಕ ಸಿನಿಮಾಗಳು ಯಶಸ್ಸು ಕಂಡಿದೆ. ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಕೇವಲ ಸಿನಿ ಮಂದಿ ಮಾತ್ರವಲ್ಲ, ದೇಶ ವಿದೇಶಿ ಪ್ರವಾಸಿಗರು ಮಾರು ಹೋಗಿದ್ದಾರೆ. ಅದರಲ್ಲಿಯೂ ಹೊನ್ನಾವರ ತಾಲೂಕು ವಿಶೇಷ ಆಕರ್ಷಣೀಯ ಸ್ಥಳ ಆಗಿದೆ. ಕನ್ನಡದ ಹೊಸ ಚಿತ್ರವೊಂದು ಇಲ್ಲಿನ ಪ್ರಕೃತಿ ಸೌಂದರ್ಯ ಸೆರೆ ಹಿಡಿಯುವ ಜೊತೆಗೆ ಚಿತ್ರದ ಪ್ರಮುಖ ಸನ್ನಿವೇಶಗಳನ್ನು ಇಲ್ಲೇ ಚಿತ್ರೀಕರಣ ನಡೆಸಿದೆ. ಬಂದೂಕ್ ಎನ್ನುವ ಹೆಸರಿನ ಸಿನಿಮಾ ಇದಾಗಿದ್ದು ಕ್ರೈಮ್ ಥ್ರಿಲ್ಲರ್ ನಾಟಕದ ಕಥಾ ಹಂದರವಿರುವ ಚಿತ್ರವಾಗಿದೆ. ಕನ್ನಡ ಚಿತ್ರರಂಗಕ್ಕೆ ಹೊಸ ನಿರ್ದೇಶಕರ ಎಂಟ್ರಿ ಮುಂದುವರೆದಿದೆ. ಯಾರಾದ್ರೂ ನನ್ನ ನೋಡಕ್ಕೆ ಬರ್ತಾರಾ ಅಂತ ಜೈಲ್ ಗೋಡೆಗಳೇ ನನ್ನ ಅತಿಥಿಯಾಗಿತ್ತು. ಅವಾಗೊಬ್ಬ ಹೇಳಿದ್ದ, ನೀನ್ ನೋಡಕ್ಕೆ ಯಾರೊಬ್ಬ ಬರ್ತಾನೆ, ಅವನ ಹತ್ರ ನನ್ನ ಬಗ್ಗೆ ಹೇಳು ಅಂತ. ಅವನು ಹೇಳಿದಾಗೆ ನೀವು ಈಗ ಬಂದಿದ್ದೀರಿ. ಹೊಸ ನಿರ್ದೇಶಕರ ಸಿನಿಮಾ ಎಂದರೆ ಏನಾದರೂ ಹೊಸತನ ಇರಬಹುದು ಎಂಬ ನಂಬಿಕೆ ಪ್ರೇಕ್ಷಕರದ್ದು. ಇದಕ್ಕೆ ಹೊಸ ಸೇರ್ಪಡೆ ಮಹೇಶ್ ರವಿಕುಮಾರ್. ಬಂದೂಕ್ ಎನ್ನುವ ಸಿನಿಮಾವನ್ನು ಇವರು ನಿರ್ದೇಶಿಸಿದ್ದು, ಸಿನಿಮಾ ಜುಲೈ 25ಕ್ಕೆ ತೆರೆ ಕಾಣಲಿದೆ. ಹೊಸ ನಿರ್ದೇಶಕರ ಜೊತೆ ಘಟಾನುಘಟಿ ತಾರಾ ಬಳಗ ಕೈಜೋಡಿಸಿರೋದು ಚಿತ್ರದ ಹೈಲೈಟ್. ಯುವ ಪ್ರತಿಭೆ ಮಹೇಶ್ ರವಿಕುಮಾರ್ ಕತೆ ಬರೆದು ಆಕ್ಷನ್ ಕಟ್ ಹೇಳಿರೋ ಚೊಚ್ಚಲ ಚಿತ್ರ ಬಂದೂಕ್ ಬಿಡುಗಡೆಗೆ ಸಜ್ಜಾಗುತ್ತಿದೆ. ಈ ಚಿತ್ರದಲ್ಲಿ ಬಾಲಾಜಿ ಮನೋಹರ್, ಶ್ವೇತಾ ಪ್ರಸಾದ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ಶಂಕರ್ ಅಶ್ವಥ್, ಹರೀಶ್ ರೈ ರವರಂತಹ ಪ್ರತಿಭಾನ್ವಿತ ತಾರೆಯರು ಅಭಿನಯಿಸಿದ್ದಾರೆ. ಊರೊಳಗಿರೋ ನಡುಗದ್ದೆ ನೀರಲ್ಲಿ ಒಂದು ಹೆಣ ಬಿಸಾಕಿದ್ದೀನಿ. ಎಂಥ ನರಕಿ ಯಾತ್ರೆ ಕೊಟ್ಟು ಸಾಯಿಸಿದ್ದಾರೆ. ಏನ್ ಪಾಪ ಮಾಡಿದ್ನೋ ಏನೋ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸವಾಲ್ ಹಾಕ್ತಿದ್ದೀನಿ. ತಾಕತ್ತಿದ್ರೆ ಹಿಡ್ಕೊಳ್ಳಿ. ಯಾಕಂದ್ರೆ ಇದು ಅಂತ್ಯ ಅಲ್ಲ. ಎಲ್ಲೋ ಕೊಲೆ ಮಾಡಿ ಮೂಟೆ ಕಟ್ಟಿ ತಂದಿಲ್ಲ ಹಾಕ್ತಾರೆ. ಸತ್ತವನ್ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ. ಈ ನೀರಲ್ಲಿ ಬಾಡಿ ಎತ್ತವ್ರು ಯಾರ್ರಿ? ಅವ್ರ ಬ್ಯಾಕ್ ಗ್ರೌಂಡ್ ಏನು? ಊರಿಗೆ ಹೊಸಬ್ರೆ ಮೇಡಮ್. ಈ ಮಿತ್ರ ಇದನ್ನಲ್ಲ, ಒಳ್ಳೆ ಈಜುಗಾರ. ನಡುಗದ್ದೆ ಊರುಗಳಲ್ಲಿ ನೀರಿಗೆ ಬಿದ್ದ ಹೆಣಗಳನ್ನು ಹುಡುಕಿ ದುಡ್ಡು ತಗೊಂಡು ಹೋಗ್ತಾನೆ. ವಾಸನೆನೋ ಅಸಹ್ಯನೋ ಸದ್ಯಕ್ಕೆ ಊರಲ್ಲಿ ನಮ್ಗೆ ಗುರ್ತು ಹೆಣ ಹುಡ್ಕೋ. ನಮ್ಮ ಅಪ್ಪ ಸರಿ ಇದ್ದೀರಿ, ನಾನೇ ಯಾಕೆ ಹಿಂಗಿರ್ತಿದ್ದೆ? ಕಸದ ತೊಟ್ಟಿಲ್ ಬಿದ್ದವನ್ನೆಲ್ಲ ಮನೆಗೆ ತಂದು ಕುಟ್ಟಿ ಹಾಕೊಂಡಿದ್ದಾನೆ. ನನ್ನ ಮಕ್ಕಳನ್ನ ತಮ್ಮಂದಿರ್ತಾರ ಬೇರೆ ನೋಡ್ಬೇಕಂತ. ಎಲ್ಲಿಗೆ ಹೋಗ್ತೀರಾ? ವಾಪಸ್ ಬಂದೇ ಬರ್ತೀರಲ್ವಾ? ಬಂದ್ರೆ ಕೈ ಕಾಲ್ ಮುರಿತೀನಿ ನನ್ನ ಮಕ್ಳ. ಯಾವಾಗ್ಲೂ ಅವ್ನ್ ಬೈಯದೇನ ಕೆಲ್ಸ. ಚಕ್ರವ್ಯೂಹದಲ್ಲಿ ಯಾರಾದ್ರೂ ಸಿಕ್ಕಾಕೊಂಡ್ರೆ ತಪ್ಪಿಸ್ಕೊಳ್ಳೋದು ಕಷ್ಟ. ಕೊಲೆ ಒಂದ್ ಕಡೆ ಮಾಡ್ತಾನೆ, ಹೆಣ ನೀರಿಗೆ ಬಿಸಾಕ್ತಾನೆ. ಇಲ್ಲೇ ಎಲ್ಲೋ ಮಧ್ಯ ಸಿಕ್ಕಾಕೊಂಡಿರ್ತಾನೆ. ಅಂಡರ್ ವಾಟರ್ ಎಕ್ಸ್ಪರ್ಟೀಸ್ ನಮ್ಮಲ್ಲಿ ಯಾರೂ ಇಲ್ಲ. ವಿ ಆರ್ ಹೆಲ್ಪ್ಲೆಸ್. ನಿಮ್ಮನ್ನೆಲ್ಲ ಸಾಕಕ್ಕೆ ನಾನು ಆಸ್ತಿನೆಲ್ಲ ಮಾರಿ ಆಶ್ರಮ ಮಾಡಿದೆ. ನಾನು ಸತ್ತ ಮೇಲೆ ಈ ಆಶ್ರಮ ಮಾಡ್ಕೊಂಡು ತಿನ್ಬಿಡ್ತೀರಲ್ವಾ?
ಕೆಟ್ಟ ಘಟನೆಗಳ ಹಣೆ ಬರಹ ಈ ಒಂದು ಚಿಕ್ಕ ಆಶ್ರಮದಿಂದ ಹುಟ್ಟಿರಬಹುದಾ? ಜೊತೆಗೆ ಹೊನ್ನಾವರ ತಾಲೂಕಿನ ಯುವ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಕ್ರೈಮ್ ಆಕ್ಷನ್ ಡ್ರಾಮಾ ಕಥಾ ಹಂದರ ಹೊಂದಿರುವ ಬಂದೂಕ್ ಸಿನಿಮಾಗೆ ಶ್ರೀನಿವಾಸ್ ಮೂರ್ತಿ ಮತ್ತು ಚಂದ್ರಶೇಖರ್ ಬಂಡವಾಳ ಹೂಡಿದ್ದಾರೆ. ಈಗಾಗಲೇ ಚಿತ್ರೀಕರಣ ಮುಗಿಸಿರುವ ಚಿತ್ರತಂಡ ಹೊನ್ನಾವರ, ಉಡುಪಿ, ಮಲ್ಪೆ, ಮಂಗಳೂರು ಮುಂತಾದ ಕಡೆ ಶೂಟಿಂಗ್ ನಡೆಸಿದೆ. HY ರೋಹಿತ್ ಕುಮಾರ್ ಛಾಯಾಚಿತ್ರಗ್ರಹಣ, ವಸಂತ್ ಕುಮಾರ್ ಸಂಕಲನ, ಪ್ರಸನ್ನ ಕುಮಾರ್ MS ಸಂಗೀತ ಈ ಚಿತ್ರಕ್ಕಿದೆ. ಸದ್ಯ ಫಸ್ಟ್ ಲುಕ್ ಬಿಡುಗಡೆ ಮಾಡಿರುವ ಚಿತ್ರತಂಡ ಪ್ರಚಾರಕ್ಕೆ ಇಳಿದಿದೆ. ಟೀಸರ್ ನೋಡಿದ ಪ್ರೇಕ್ಷಕರು ಚಿತ್ರದ ಬಗ್ಗೆ ಕುತೂಹಲ ಹೊಂದಿದ್ದಾರೆ. ಒಟ್ನಲ್ಲಿ ಸದ್ದಿಲ್ಲದೆ ಚಿತ್ರೀಕರಣ ಪೂರ್ಣಗೊಳಿಸಿರುವ ಬಂದೂಕ್ ಚಲನಚಿತ್ರ ಸ್ಯಾಂಡಲ್ವುಡ್ನಲ್ಲಿ ಸದ್ದು ಮಾಡುವ ನಿರೀಕ್ಷೆ ಹೆಚ್ಚಾಗಿದೆ. ಹೊಸಬರ ಪ್ರಯತ್ನಕ್ಕೆ ಪ್ರೇಕ್ಷಕ ಬಹುಪರಾಗ್ ಹೇಳುತ್ತಾದ ಕಾದು ನೋಡಬೇಕಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.